ನಿಮ್ಮೆಲ್ಲರೂ ಕೂಡ ಈ ಒಂದು ಅವಧಿಗೆ ಸ್ವಾಗತವನ್ನು ಕೋರ್ತಾ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಹೋಗ್ತೇನೆ. ಆ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಡಬೇಕು. ಓಕೆ ಮಕ್ಕಳೇ, ಗುಂಪು ಆಟಗಳು ಯಾರು? ವಾಲಿಬಾಲ್, ಹಾಕಿ, ಥ್ರೋಬಾಲ್, ಕಬಡ್ಡಿ, ಖೋಖೋ, ಮತ್ತೆ ಫುಟ್ಬಾಲ್, ಇವೆಲ್ಲವೂ ಕೂಡ ನೀವು ಹೇಳಿದಾಗೆ ಗುಂಪು ಆಟ. ಈ ಗುಂಪು ಆಟಗಳಲ್ಲಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು? ಯಾವುದು? ನಮ್ಮ ರಾಷ್ಟ್ರೀಯ ಕ್ರೀಡೆ ರಾಷ್ಟ್ರೀಯ ಕ್ರೀಡೆ ಯಾವುದು? ಇವತ್ತಿನ ಅವಧಿಯಲ್ಲಿ ನಾವು ಈ ಹಾಕಿ ಆಟದ ಬಗ್ಗೆ ತಿಳ್ಕೋಬೇಕಾಗಿದೆ. ಈ ಒಂದು ಅಧ್ಯಾಯದಲ್ಲಿ ಹಾಕಿ ಆಟದ ಇತಿಹಾಸವನ್ನ ತಿಳ್ಕೋತೀವಿ ನಾವು. ನಂತರದಲ್ಲಿ ಭಾರತದಲ್ಲಿ ಹಾಕಿ ಆಟದ ಬೆಳವಣಿಗೆ ಹೇಗಾಯಿತು, ಜೊತೆಗೆ ಭಾರತದಲ್ಲಿ ಹಾಕಿ ಆಟದಲ್ಲಿ ಒಲಿಂಪಿಕ್ಸ್ನಲ್ಲಿ ಯಾವ ರೀತಿಯಾದಂತಹ ಸಾಧನೆಯನ್ನ ಮಾಡಿದೆ ಅಂತಕ್ಕಂಥದ್ದು, ಇನ್ನು ಹಾಕಿ ಆಟದ ಅಂಕಣದ ಅಳತೆ ಮತ್ತೆ ಹಾಕಿ ಆಟದಲ್ಲಿ ಉಪಯೋಗಿಸುವಂತಹ ಉಪಕರಣಗಳ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಹಾಗೆಯೇ ಹಾಕಿ ಆಟದ ಕೆಲವು ನಿಯಮಗಳನ್ನು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೋಬೇಕಾಗಿದೆ. ಈಗ ಮೊದಲಿಗೆ ನಾವು ಹಾಕಿ ಆಟದ ಇತಿಹಾಸಕ್ಕೆ ಹೋದಾಗ ಮಕ್ಕಳೇ, ಮೊದಲೇ ಹೇಳಿದೆ ನಾನು, ಪ್ರತಿಯೊಂದು ಆಟಕ್ಕೆ ತನ್ನದೇ ಆಗಿರ್ತಕ್ಕಂತಹ ಇತಿಹಾಸವನ್ನು ನಾವು ನೋಡ್ತೇವೆ. ಹಾಗೆಯೇ ಹಿಂದಿನ ಕೆಲವು ತರಗತಿಗಳಲ್ಲಿ ನಾವು ವಾಲಿಬಾಲ್ ಆಟದ ಇತಿಹಾಸವನ್ನು ಯಾವ ರೀತಿಯಾಗಿ ತಿಳ್ಕೊಂಡು ಅದೇ ರೀತಿಯಾಗಿ ಈ ಒಂದು ಹಾಕಿ ಆಟದ ಇತಿಹಾಸವನ್ನು ನಾವು ನೋಡ್ತಿರ್ಬೇಕಾಗ್ತದೆ. ಅಂದ್ರೆ ಭಾರತ ದೇಶದಲ್ಲಿ ಪ್ರಚಲಿತವಾಗಿರ್ತಕ್ಕಂತಹ ಆಟಗಳಲ್ಲಿ ಈ ಹಾಕಿಯ ಆಟವು ಕೂಡ ಪ್ರಮುಖವಾಗಿರ್ತಕ್ಕಂತಹ ಸ್ಥಾನವನ್ನು ಪಡೆದಿದೆ. ಜೊತೆಗೆ ಈ ಹಾಕಿ ಆಟ ನಮ್ಮ ಭಾರತೀಯ ಕ್ರೀಡೆ ಅಂತ ನಾವು ಕರೀತೀವಿ. ಇಲ್ಲಿ ಸತತವಾಗಿ 6 ಬಾರಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸ್ವರ್ಣ ಪದಕವನ್ನು ಗೆದ್ದಂತ ಏಕೈಕ ಆಟ ಅಂತ ಯಾವುದು? ಹಾಕಿ. ಭಾರತದಲ್ಲಿ ಭಾರತ ತಂಡ ಸತತವಾಗಿ 6 ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸ್ವರ್ಣ ಪದಕವನ್ನು ಗೆದ್ದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಎಷ್ಟೋ? 6 ಬಾರಿ. ಜೊತೆಗೆ ಮೊನ್ನೆ ತಾನೇ ನಾವು ಕ್ರೀಡಾ ದಿನಾಚರಣೆ ಅಂತ ಆಚರಣೆ ಮಾಡಿದ್ವಿ. ಯಾವಾಗ ಮಾಡಿದ್ವಿ ಕ್ರೀಡಾ ದಿನಾಚರಣೆಯನ್ನ? ಆಗಸ್ಟ್ 29ನೇ ತಾರೀಕು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ. ಯಾಕೆ ಮಾಡಿದ್ವಿ? ಯಾಕೆ ಮಾಡಬೇಕು? ವೆರಿ ಗುಡ್. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ರ ಅವರ ಜನ್ಮದಿನವನ್ನ ನಾವು ಏನ್ ಮಾಡ್ತೀವಿ? ಭಾರತೀಯ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ಕೊತಾ ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮಕ್ಕಳು ಏನಪ್ಪಾ ಅಂತ ಹೇಳಿದ್ರೆ, ಪುರಾತನ ಕಾಲದಲ್ಲಿ ಇತಿಹಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಈಜಿಪ್ಟ್ನ ನೈಲ್ ನದಿಯ ಕಣಿವೆಯಲ್ಲಿರ್ತಕ್ಕಂಥ ಬೇರಿ ಹಸನ್, ಯಾವ್ದಪ್ಪ? ಈಜಿಪ್ಟ್ನ ನೈಲ್ ನದಿ ಕಣಿವೆ ಪ್ರದೇಶದಲ್ಲಿ ಬೇರಿ ಹಸನ್ ಅಂತಕ್ಕಂತಹ ಯಾವುದೋ ಬೇರಿ ಹಸನ್ ಗೋರಿಗಳಲ್ಲಿ ಸರಿಸುಮಾರು 4000 ವರ್ಷಗಳ ಹಿಂದೆ, ಎಷ್ಟು ವರ್ಷಗಳ ಹಿಂದೆ? 4000
ಈಜಿಪ್ಟ್ನ ನೈಲ್ ನದಿಯ ಕಣಿವೆ ಪ್ರದೇಶವಾಗಿರ್ತಕ್ಕಂತಹ ಬೇಲಿ ಹಸನ್ ಅಂತಕ್ಕಂಥ ಕೋರಿಗಳ ಮೇಲೆ ಆ ಕೆತ್ತನೆಯ ವಾಟಿ ಆಟವನ್ನ ಹೋಲುವಂತಹ ಕೆತ್ತನೆಯನ್ನ ಕೆತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಕ್ರಿಸ್ತಪೂರ್ವ 478ರಲ್ಲಿ ಮುಂದುವರೆದು ಕ್ರಿಸ್ತಪೂರ್ವ 478ರಲ್ಲಿ ಥೆಮಿಸ್ಟೋಕಲ್ಸ್ ಯಾವುದೋ ಥೆಮಿಸ್ಟೋಕಲ್ಸ್ ಅಂತಕ್ಕಂಥ ಥೆಮಿಸ್ಟೋಕಲ್ಸ್ ಅಂತಕ್ಕಂಥ ಗೋಡೆಗಳ ಕೆಳಭಾಗದಲ್ಲಿರ್ತಕ್ಕಂತಹ ವಿಗ್ರಹದ ಮೇಲೆ 6 ಜನ ಪುರುಷರು ಕೊಕ್ಕೆ ಇರ್ತಕ್ಕಂತಹ ಬೆತ್ತಗಳನ್ನ ಹಿಡಿದಿರ್ತಕ್ಕಂಥ ನಾವು ಕಾಣಬಹುದು ಅಂತಕ್ಕಂಥದ್ದು ಇತಿಹಾಸ ಹೇಳ್ತದೆ. ಅಂದ್ರೆ ಪುರಾತನ ಕಾಲದಿಂದಲೇ ಈ ಹಾಕಿ ಆಟ ಪ್ರಚಲಿತ ಇತ್ತು ಅಂತಕ್ಕಂಥದ್ದು. ಅಂದ್ರೆ ಕ್ರಿಸ್ತಪೂರ್ವ 475ರಲ್ಲಿ ಥೆಮಿಸ್ಟೋಕಲ್ಸ್ ಅಂತಕ್ಕಂಥ ಕಟ್ಟಡ, ದೊಡ್ಡ ದೊಡ್ಡ ಕಟ್ಟಡಗಳು. ಆ ಕಟ್ಟಡದ ಕೆಳಭಾಗದಲ್ಲಿರ್ತಕ್ಕಂಥ ವಿಗ್ರಹಗಳ ಮೇಲೆ 6 ಜನ ಪುರುಷರು ಕೊಕ್ಕೆ ಇರ್ತಕ್ಕಂತಹ ಬೆತ್ತಗಳನ್ನ ಹಿಡಿದಿರ್ತಕ್ಕಂಥ ನಾವು ನೋಡ್ತೇವೆ. ತದನಂತರದಲ್ಲಿ ಮಕ್ಕಳೇ ಅಥೆನ್ಸ್ನ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿತವಾಗಿರ್ತಕ್ಕಂತಹ ಕೆಲವು ಕೆತ್ತನೆಗಳಲ್ಲಿ ಯುವಕರು ಕೆರಿಟಿಜನ್ ಅಂತಕ್ಕಂತಹ ಯಾವುದೋ ಕೆರಿಟಿಜನ್ ಎಲ್ಲಿದು ಅಥೆನ್ಸ್ನಲ್ಲಿ ಇರ್ತಕ್ಕಂತಹ ಪುರಾತನ ವಸ್ತು ಸಂಗ್ರಹಾಲಯ, ಪುರಾತನ ವಸ್ತು ಸಂಗ್ರಹಾಲಯದ ಕೆಲವು ಕೆತ್ತನೆಗಳಲ್ಲಿ ಯುವಕರು ಕೆರಿಟಿಜನ್ ಅಂತಕ್ಕಂಥ ಹಾಕಿ ಅಂತ ಆಟಗಳನ್ನ ಆಡೋದನ್ನ ಅಲ್ಲಿ ಕಾಣಬಹುದು. ಅಂದ್ರೆ ನಾವು ನೀವು ಅಲ್ಲಿ ಹೋಗಿ ನೋಡ್ಲಿಕ್ಕೆ ಆಗ್ತದ ಅಂದ್ರೆ ಇತಿಹಾಸ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು. ಇನ್ನು ಹಾಕಿ ಅಂತಕ್ಕಂಥ ಪದ, ಹಾಗಾದ್ರೆ ಈ ಹಾಕಿ ಅಂತ ಹೇಳ್ತಾರೆ. ಈ ಹಾಕಿ ಅಂತಕ್ಕಂಥ ಪದ ಹೂಕೇಟ್ ಅಂತಕ್ಕಂತಹ ನೋಡಿ, ಹೂಕೇಟ್ ಯಾವ್ದು ಮಕ್ಕಳೇ? ಈ ಹಾಕಿ ಅಂತಕ್ಕಂತಹ ಪದ ಹೂಕೇಟ್ ಎನ್ನುವ ಫ್ರೆಂಚ್ ಪದದಿಂದ, ಯಾವ ಪದದಿಂದ? ಫ್ರೆಂಚ್ ಪದದಿಂದ ಬಂದಿದೆ ಅಂತಕ್ಕಂಥದ್ದು ಇತಿಹಾಸ ಹೇಳ್ತದೆ. ಹಾಗಾದ್ರೆ ಈ ಹೂಕೇಟ್ ಅಂದ್ರೆ ಹೂಕೇಟ್, ಹೂ ಹಾಕಿ ಅಂತಕ್ಕಂಥ ಪದ ಹೂಕೇಟ್ ಅಂತಕ್ಕಂತಹ ಫ್ರೆಂಚ್ ಪದದಿಂದ ಬಂದಿದೆ. ಹಾಗಾದ್ರೆ ಮಕ್ಕಳೇ ಈ ಹೂಕೇಟ್ ಅಂದ್ರೆ ಏನು? ಹೂಕೇಟ್ ಅಂತ ಹೇಳಿದ್ರೆ ಕುರಿ ಕಾಯುವವನ ದೋಟಿ ಅಂತ. ಏನು? ಕುರಿ ಕಾಯುವವನ ದೋಟಿ. ನಗು ಬರ್ತದೆ ಅಲ್ವಾ ನಿಮಗೆ? ಕುರಿ ಕಾಯುವ ದೋಟಿ ಅಂತ ಹೇಳಿ. ಕುರಿ ಕಾಯುವವರ ಹೆಗಲ ಮೇಲೆ ಒಂದು ಕೋಲು ಇದೆ, ನೋಡಿದ್ದೀರಾ ನೀವು? ಯಾಕೆ ಇಟ್ಟಿರ್ತಾರೆ ಅದನ್ನ? ಅದ್ರ ಮೇಲ್ಗಡೆ ಕುಡುಗೋಲನ್ನ ಅಥವಾ ಕೊಕ್ಕೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಕುರಿ ಕಾಯುವವರ ದೋಟಿ ಅಂತ ಹೇಳಿದ್ರೆ ಆ ಕುರಿ ಕಾಯುವವರು ಮೇವಿಗಾಗಿ ಅದನ್ನ ಬಳಸ್ತಾರೆ, ಮರಗಳಿಂದ ಮೇವನ್ನ ಕೀಳಲಿಕ್ಕೆ ಅದನ್ನ ಉಪಯೋಗಿಸ್ತಾರೆ. ನೋಡಿದೀರಾ? ಕುರಿ ಕಾಯುವವರ ಹತ್ರ ಕೋಲು ಇರ್ತಕ್ಕಂಥ ನೋಡಿದಿರಲ್ವಾ? ಈ ರೀತಿಯಾಗಿ ಅದನ್ನ ನಾವು ಕುರಿ ಕಾಯುವವನ ದೋಟಿ ಅಂತ ಕರಿತೀವಿ. ಯಾವುದೋ ಮೂಕೆ, ಈ ಪದದ ಅರ್ಥ ಏನು? ಕುರಿ ಕಾಯುವವನ ದೋಟಿ. ಕೇಳುವುದಿಲ್ಲ ಈ ಹಾಕಿ ಅಂತಕ್ಕಂಥ ಪದ ಯಾವುದರಿಂದ ಬಂದಿದೆ? ಯಾವ ಪದದಿಂದ ಬಂದಿದೆ? ಯಾವುದರಿಂದ ಬಂದಿದೆ? ಮೂಕೆಟ್ ಅಂತ ಹಾಕಿ ಅಂತಕ್ಕಂಥ ಪದ ಮೂಕೆಟ್ ಎನ್ನುವಂತಹ ಫ್ರೆಂಚ್ ಪದದಿಂದ ಬಂದಿದೆ. ಈ ಫ್ರೆಂಚ್ ಪದವಾಗಿರ್ತಕ್ಕಂತಹ ಹೂಕೇಟ್ ಅಂದ್ರೆ ಕುರಿ ಕಾಯುವವನ
ಎಷ್ಟನೇ ಶತಮಾನದಲ್ಲಿ ಮಕ್ಕಳೇ? 17 ಮತ್ತು 18ನೇ ಶತಮಾನದಲ್ಲಿ ಏನ್ ಮಾಡ್ತಾರೆ? ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯಲ್ಲಿ ಯುವಕರು ಏನ್ ಮಾಡ್ತಾರೆ? ಒಂದು ಹಳ್ಳಿಯ ಮೈದಾನದಿಂದ ಮತ್ತೊಂದು ಹಳ್ಳಿಯ ಮೈದಾನಕ್ಕೆ ಚೆಂಡನ್ನ ಹೊಡ್ಕೋತಾ ಹೋಗ್ತಾ ಇದ್ರು. ಎಷ್ಟನೇ ಶತಮಾನದಲ್ಲಿ? 17 ಮತ್ತು 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದ ಹಳ್ಳಿಗಳಲ್ಲಿ ಯುವಕರು ಒಂದು ಹಳ್ಳಿಯ ಮೈದಾನದಿಂದ ಇನ್ನೊಂದು ಹಳ್ಳಿಯ ಮೈದಾನಕ್ಕೆ ಚೆಂಡನ್ನ ಹೊಡ್ಕೋತಾ ಹೋಗ್ತಾ ಇದ್ರು ಅಂತಕ್ಕಂಥದ್ದು. ಆಗ ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಿದ್ರಪ್ಪ ಅಂತ ಹೇಳಿದ್ರೆ ಸರಿಸುಮಾರು 60ರಿಂದ 100 ಜನ ಇರ್ತಿದ್ರು ಮಕ್ಕಳೇ. ಎಷ್ಟು ಜನ? 60ರಿಂದ 100 ಜನ ಇರ್ತಕ್ಕಂತಹ ಯುವಕರ ಗುಂಪು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಯ ಮೈದಾನಕ್ಕೆ ಆ ಚೆಂಡನ್ನ ಹೊಡ್ಕೊಂತ ಹೋಗ್ತಾ ಇದ್ರು ಅಂತಕ್ಕಂಥದ್ದು. ಈ ಪಂದ್ಯ ಕೆಲವೊಮ್ಮೆ ಏನಾಗ್ತಾ ಇತ್ತಪ್ಪ ಅಂತ ಹೇಳಿದ್ರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ಬೇಕಂದ್ರೆ ದೂರದ ಹಳ್ಳಿಗೆ ಹೋಗ್ಬೇಕಂದ್ರೆ ಕೆಲವು ಸಮಯವನ್ನ ತೆಗೆದುಕೊಳ್ತಾ ಇತ್ತು, ಕೆಲವು ದಿನಗಳವರೆಗೆ ನಡೀತಾ ಇತ್ತು. ನಂತರದಲ್ಲಿ ಮಕ್ಕಳೇ ಇಂಗ್ಲೆಂಡಿನ ಈಟನ್ ಕಾಲೇಜಿನಲ್ಲಿ ನಂತರದಲ್ಲಿ ಇಂಗ್ಲೆಂಡ್ ದೇಶದ ಈಟನ್ ಅಂತಕ್ಕಂತಹ ಕಾಲೇಜ್ ಆಗಿದೆ ಬೆಳೀತಾ ಬರ್ತದೆ. ನೋಡಿ ಅಂತರವಾಗಿ ಯಾವ ರೀತಿಯಾಗಿ ಬೆಳೀತಾ ಬರ್ತದೆ ಅಂತಕ್ಕಂಥ 17ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದ ಹಳ್ಳಿಯ ಯುವಕರು ಒಂದು ಹಳ್ಳಿಯ ಮೈದಾನದಿಂದ ಇನ್ನೊಂದು ಹಳ್ಳಿಯ ಮೈದಾನಕ್ಕೆ ಚೆಂಡನ್ನ ಹೊಡ್ಕೊಂತ ಹೋಗ್ತಾ ಇದ್ರು. ಆ ಒಂದು ತಂಡದಲ್ಲಿ ಸರಿಸುಮಾರು 60ರಿಂದ 100 ಜನ ಭಾಗವಹಿಸ್ತಾ ಇದ್ರು. ಕೆಲವೊಮ್ಮೆ ಅನೇಕ ದಿನಗಳವರೆಗೆ ಆ ಪಂದ್ಯ ಅದು ನಡೀತಾ ಇತ್ತು. ತದನಂತರ ಏನ್ ಮಾಡಿದ್ರೆ ಅದೇ ಇಂಗ್ಲೆಂಡ್ ದೇಶದ ಈಟನ್ ಅಂತಕ್ಕಂಥ ಕಾಲೇಜಿನಲ್ಲಿ ಏನು ಇದು ಕಾಲೇಜಿನ ಹೆಸರೇನು? ಈಟನ್. ಈಟನ್ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನ ಏನು ನಾವು ಆಧುನಿಕ ಹಾಕಿ ಇದೆ ಈ ಆಧುನಿಕ ಹಾಕಿಯನ್ನು ಹೋಲುವಂತಹ ಆಟವನ್ನ 200 ಮೀಟರ್ ಉದ್ದ ಇರತಕ್ಕಂತಹ ಮೈದಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಡಲಾಗ್ತದೆ. 200 ಮೀಟರ್ ಉದ್ದ ಇರ್ತಕ್ಕಂತಹ ಒಂದು ಮೈದಾನದಲ್ಲಿ ಈಟನ್ ಕಾಲೇಜಿನಲ್ಲಿ ಈ ಒಂದು ಆಟವನ್ನ ಅಂದ್ರೆ ಆಧುನಿಕ ಹಾಕಿಯನ್ನ ಹೋಲುವಂತಹ ಒಂದು ಆಟವನ್ನ ಇಲ್ಲಿ ಆಡಲಾಗ್ತದೆ. ಅಲ್ಲಿ ಯಾವ ದೇಶದಲ್ಲಿ? ಇಂಗ್ಲೆಂಡ್ ದೇಶದಲ್ಲಿ ಇರ್ತಕ್ಕಂಥ. ನಂತರದಲ್ಲಿ ಹಾಗೆಯೇ ಈ ಒಂದು ಆಟ ಬೆಳೀತಾ ಬರುತ್ತೆ ಮಕ್ಕಳೇ. ಬೆಳೀತಾ ಏನಾಗುತ್ತೆ? ಟೆಡ್ಡಿಂಗ್ಟನ್ ಅಂತಕ್ಕಂಥ ಕ್ರಿಕೆಟ್ ಸಂಘ. ಯಾವುದು? ಟೆಡ್ಡಿಂಗ್ಟನ್. ಟೆಡ್ಡಿಂಗ್ಟನ್ ಅಂತಕ್ಕಂತಹ ಒಂದು ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ ಒಂದು ಕ್ರಿಕೆಟ್ ಸಂಘ ಮಾಡ್ತಾರೆ. ಯಾವುದು? ಕ್ರಿಕೆಟ್ ಸಂಘ. ಈ ಸಂಘದ ನೇತೃತ್ವದಲ್ಲಿ ಏನಾಗುತ್ತೆ ಅಂದ್ರೆ 1886ರಲ್ಲಿ ಎಷ್ಟರಲ್ಲಿ? 1886 ಟೆಡ್ಡಿಂಗ್ಟನ್ ಅಂತಕ್ಕಂಥ ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ 1886ರಲ್ಲಿ ಬ್ರಿಟಿಷ್ ಸಂಘವನ್ನ ಹಾಕಿ ಸಂಘವನ್ನ ಮೊಟ್ಟ ಮೊದಲ ಬಾರಿಗೆ ರಚನೆ ಮಾಡ್ತಾರೆ. ಎಲ್ಲಿ? ಯಾವ ದೇಶದಲ್ಲಿ? ಇಂಗ್ಲೆಂಡ್ ದೇಶದಲ್ಲಿ ಟೆಡ್ಡಿಂಗ್ಟನ್ ಅಂತಕ್ಕಂಥ ಒಂದು ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘ. ಯಾವ ಸಂಘ? ಬ್ರಿಟಿಷ್ ಹಾಕಿ ಸಂಘ. ಬ್ರಿಟಿಷ್ ಹಾಕಿ ಸಂಘವನ್ನ ಮೊಟ್ಟ ಮೊದಲ ಬಾರಿ ಇಂಗ್ಲೆಂಡ್ ದೇಶದಲ್ಲಿ ರಚನೆಯನ್ನ ಮಾಡ್ತಾರೆ. ಇಲ್ಲಿ ಇಂಗ್ಲಿಷರು, ಐರಿಷ್ನವರು ಅದರಲ್ಲಿ ಯಾವುದೇ ಮಕ್ಕಳೇ? ಬ್ರಿಟಿಷ್ ಹಾಕಿ ಸಂಘದಲ್ಲಿ ಯಾರಿರ್ತಾರೆ? ಇಂಗ್ಲಿಷರು, ಐರಿಷ್ನವರು ಮತ್ತೆ ವೇಲ್ಸ್ ದೇಶದವರು. ತದನಂತರದಲ್ಲಿ ಏನ್ ಮಾಡ್ತಾರೆ? ಇಂಗ್ಲಿಷರು, ಐರಿಷ್
ವೇಲ್ಸ್ ದೇಶದವರು ಎಲ್ಲರೂ ಸೇರಿ ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿಯನ್ನು ರಚನೆ ಮಾಡ್ತಾರೆ. ಯಾವುದೋ ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿ. ಯಾವುದೇ ಒಂದು ಕ್ರೀಡೆಗೆ ತನ್ನದೇ ಆಗಿರ್ತಕ್ಕಂಥ ನಿಯಮಗಳು ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡ್ತೀರಿ ಮಕ್ಕಳೇ, ಅಲ್ವೇ? ಹಾಗೆಯೇ ಈ ಒಂದು ಹಾಕಿ ಆಟಕ್ಕೆ ಮೊಟ್ಟ ಮೊದಲ ಬಾರಿಗೆ ಎಡ್ಡಿಂಗ್ಟನ್ ಅಂತಕ್ಕಂತಹ ಕ್ರಿಕೆಟ್ ಸಂಘದ ಅಡಿಯಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನ ರಚನೆ ಮಾಡಲಾಗ್ತದೆ ಮೊಟ್ಟ ಮೊದಲ ಬಾರಿಗೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿ ಇಂಗ್ಲಿಷ್ನವರು, ಐರಿಷ್ನವರು, ವೇಲ್ಸ್ನವರು ಸೇರಿ ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿ, ಆ ಒಂದು ಆಟಕ್ಕೆ ನಿಯಮಗಳನ್ನ ರಚನೆ ಮಾಡಲಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ನಂತರದಲ್ಲಿ 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ ನಲ್ಲಿ ನೋಡಿ, ಯಾವ ಒಲಿಂಪಿಕ್ಸ್ ನಲ್ಲಿ? ಲಂಡನ್ ಒಲಿಂಪಿಕ್ಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಹಾಕಿ ಆಟವನ್ನ ಪುರುಷರಿಗಾಗಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅಲ್ವಾ? ಅಲ್ಲಿನೇ ಹೇಳಿದೆ ಮಕ್ಕಳೇ ನಾನು ಏನಂತ, ಸರಿ ಸುಮಾರು ಈ ಹಾಕಿ ಆಟದಲ್ಲಿ 1928ರಿಂದ 1956ರ ಮಧ್ಯೆ ನಾವು ಭಾರತದ ತಂಡ ಸತತವಾಗಿ 6 ಒಲಿಂಪಿಕ್ಸ್ಗಳಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥದ್ದನ್ನು ನಾವು. ಅದೇ ರೀತಿಯಾಗಿ 2024ರ ಯಾವ ಒಲಿಂಪಿಕ್ಸ್? ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನಮ್ಮ ಭಾರತ ತಂಡ ಯಾವ ಪದಕವನ್ನು ಪಡೆಯಿತು? ಕಂಚಿನ ಪದಕವನ್ನ ಪಡೆದಿರ್ತಕ್ಕಂಥದ್ದು. ಯಾವ ಪದಕ? ಕಂಚಿನ ಪದಕವನ್ನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ 3ನೇ ಸ್ಥಾನದಲ್ಲಿ ಮೊನ್ನೆಗಳಂತ ಪ್ಯಾರಿಸ್ ಕ್ರೀಡಾಕೂಟದಲ್ಲಿ ನಾವಿಬ್ಬರು ಕೂಡ ನೋಡ್ತೇವೆ ಅಲ್ವಾ? ಹಾಗಾಗಿ 1908ರಿಂದ ಲಂಡನ್ ಒಲಿಂಪಿಕ್ಸ್ 1908ರ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುರುಷರ ಹಾಕಿ ತಂಡವನ್ನ ಇದರಲ್ಲಿ ಸೇರ್ಪಡೆ ಮಾಡ್ತಾರೆ. ಇಷ್ಟು ಇತಿಹಾಸ ನಾವು ನೋಡ್ತೇವೆ. ಏನಪ್ಪ ಅಂತ ಹೇಳಿದ್ರೆ, ಭಾರತದಲ್ಲಿ ಹುಟ್ಟಿದಂತಹ ಹಾಕಿ ಆಟವನ್ನ, ಸರಿ ಇಂಗ್ಲೆಂಡಿನಲ್ಲಿ ಹುಟ್ಟಿದಂತಹ ಹಾಕಿ ಆಟವನ್ನ ಭಾರತೀಯರು ನಾವು ಏನಂತ ಒಪ್ಕೊಂಡಿದ್ದೀವಿ ಮಕ್ಕಳೇ? ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವ್ದಪ್ಪ ಅಂತ ಹೇಳಿದ್ರೆ ಹಾಕಿ ಅಲ್ವಾ? ಇಂಗ್ಲಿಷರ ಪ್ರಭಾವ ಜೊತೆಗೆ ಇಂಗ್ಲಿಷರು ನಮ್ಮ ದೇಶವನ್ನ ಆಳುವಂತಹ ಸಂದರ್ಭದಲ್ಲಿ, ಯಾವುದೋ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನ ಪಡೆದಂತಹ ಆಟ ಯಾವ್ದಪ್ಪ ಅಂತ ಹೇಳಿದ್ರೆ ಹಾಕಿ ಆಟ. ಹಾಗಾಗಿ ನಾವು ಈ ಹಾಕಿ ಆಟವನ್ನ ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತ ನಾವು ಇದನ್ನ ಆಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಬ್ರಿಟಿಷ್ ಸೇನಾಪಡೆಯಿಂದ ಭಾರತದಲ್ಲಿ ಹಾಕಿ ಆಟ ಪರಿಚಯ ಆಗಿ ಭಾರತ ದೇಶ ಕೂಡ ಈ ಒಂದು ದೇಶದಲ್ಲಿ ಈ ಒಂದು ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ. ಹಾಗಾಗಿ ಜನಪ್ರೀತಿಯನ್ನ ಪಡೀತದೆ. ಹಾಗಾಗಿ ನಾವು ಭಾರತದ ರಾಷ್ಟ್ರೀಯ ಕ್ರೀಡೆಯನ್ನ ಹಾಕಿ ಅಂತ ಹೇಳ್ತೇವೆ. ಹಾಕಿ ನಮ್ಮ ಭಾರತದ ಕ್ರೀಡೆ, ಈ ಹಾಕಿ ಅಂತ ಕೇಳ್ಬೋದು ಆಯ್ತಾ. ಇಂಗ್ಲೆಂಡಿನಲ್ಲಿ ಹುಟ್ಟಿದಂತಹ ಹಾಕಿ ಕ್ರೀಡೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಭಾರತದಲ್ಲಿ ಅದು ಹೆಚ್ಚು ಜನಪ್ರಿಯತೆಯನ್ನು ಪಡೆಯಿತು. ಜೊತೆಗೆ ಭಾರತೀಯ ಹಲವಾರು ಕ್ರೀಡಾಪಟುಗಳು ಈ ಹಾಕಿ ಆಟಕ್ಕೆ ಮನಸ್ಸು ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಈ ಒಂದು ಆಟವನ್ನು ನಾವು ನಮ್ಮ ಭಾರತದ ಅಥವಾ ರಾಷ್ಟ್ರೀಯ ಕ್ರೀಡೆ ನಾವು ಕರೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆ ಕಲ್ಕತ್ತಾದಲ್ಲಿ ಪ್ರಾರಂಭ ಆಗುತ್ತೆ. ಭಾರತದ ಮೊಟ್ಟ ಮೊದಲ ಹಾಕಿ ಸಂಸ್ಥೆ ಎಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಎಲ್ಲಿ? ಕಲ್ಕತ್ತಾ. ಯಾವ ರಾಜ್ಯದಲ್ಲಿ ಬರುತ್ತೆ ಕಲ್ಕತ್ತಾ? ಪಶ್ಚಿಮ ಬಂಗಾಳ ಬರುತ್ತೆ, ಪಶ್ಚಿಮ ಬಂಗಾಳ. ತದನಂತರದಲ್ಲಿ ಪಂಜಾಬ್ ಮತ್ತು ಮುಂಬೈಯಲ್ಲೂ ಕೂಡ ಹಾಕಿ ಸಂಸ್ಥೆಗಳು ಸ್ಥಾಪನೆ ಆಗ್ತದೆ. 1925ರಲ್ಲಿ ಎಷ್ಟರಲ್ಲಿ ಮಕ್ಕಳೇ? 1925ರಲ್ಲಿ
1905ರಲ್ಲಿ ಭಾರತೀಯ ಹಾಕಿ ಸಂಸ್ಥೆ ಸ್ಥಾಪನೆಯಾಗಿ ತದನಂತರ ಅದು ಅಂತಾರಾಷ್ಟ್ರೀಯ ಹಾಕಿ ಸದಸ್ಯತ್ವವನ್ನು ಪಡೆಯುತ್ತದೆ. ಅಂದರೆ ಅಂತಾರಾಷ್ಟ್ರೀಯ ಹಾಕಿ ಸಂಸ್ಥೆಯ ಸದಸ್ಯತ್ವವನ್ನು ಯಾವಾಗ ಪಡೀತದೆ ಅಂದರೆ 1925ರ ನಂತರದಲ್ಲಿ ಭಾರತೀಯ ಹಾಕಿ ಸಂಸ್ಥೆ ಸ್ಥಾಪನೆಯಾಗಿ ತದನಂತರದಲ್ಲಿ ಅದು ಅಂತಾರಾಷ್ಟ್ರೀಯ ಹಾಕಿ ಸಂಸ್ಥೆಯ ಸದಸ್ಯತ್ವವನ್ನು ಪಡೀತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಷ್ಟು ಈ ಒಂದು ಹಾಕಿ ಆಟದ ಇತಿಹಾಸ. ಈ ಹಾಕಿ ಆಟದ ಇತಿಹಾಸ. ಇನ್ನು ಮುಂದುವರೆದ ಮಕ್ಕಳೇ ನಾವು ಅಂಕಣದ ಪರಿಚಯ ಮತ್ತೆ ಅದರ ಅಳತೆಗಳನ್ನು ನಾವು ನೋಡೋಣ. ಯಾವುದೇ ಒಂದು ಆಟಕ್ಕೆ ತನ್ನದೇ ಆಗಿರ್ತಕ್ಕಂಥ ನಿರ್ದಿಷ್ಟ ಅಳತೆಗಳನ್ನು ನಾವು ನೋಡ್ತೀವಿ. ಈ ಕ್ರೀಡೆ ಯಾವ ಕ್ರೀಡೆಯನ್ನ ಅದರಲ್ಲಿ ಈ ಹಾಕಿ ಕ್ರೀಡೆಯನ್ನ ಹೆಚ್ಚಾಗಿ ಮಕ್ಕಳೇ ಮಣ್ಣು ಅಥವಾ ಹುಲ್ಲು ಇರ್ತಕ್ಕಂಥ ಅಂಕಣದಲ್ಲಿ ಆಡೋದನ್ನು ನಾವು ನೋಡ್ತೇವೆ. ಹುಲ್ಲು ಅಥವಾ ಮಣ್ಣು ಇರ್ತಕ್ಕಂಥ ಅಂಕಣದಲ್ಲಿ ಈ ಒಂದು ಆಟವನ್ನು ಆಡಿಸಲಾಗ್ತದೆ. ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟದಲ್ಲಿ ಈ ಹಾಕಿ ಪಂದ್ಯಗಳನ್ನು ಆಸ್ಟ್ರೋಟರ್ಫ್ ಯಾವುದು ಅಥವಾ ಪಾಲಿಗ್ರಾಸ್ ಅಂತ ಕರೀತೀವಿ. ಯಾವ ಮಟ್ಟದಲ್ಲಿ? ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಸ್ಟ್ರೋಟರ್ಫ್ ಅಥವಾ ಪಾಲಿಗ್ರಾಸ್ ಅಂತಕ್ಕಂತಹ ಕೃತಕ ಹುಲ್ಲಿನ ಅಂಕಣದಲ್ಲಿ ಇದನ್ನ ಆಡಿಸಲಾಗ್ತದೆ. ಆ ಅಂಕಣಗಳಲ್ಲಿ ಈ ರೀತಿಯಾದ ಹುಲ್ಲನ್ನು ಬೆಳೆಸಿ ತದನಂತರದಲ್ಲಿ ಅದನ್ನು ಕಟ್ ಮಾಡಿ ಅದನ್ನ ಏನ್ ಮಾಡ್ತಾರೆ ಮಕ್ಕಳೇ? ರೋಲ್ ಮಾಡಿ ತದನಂತರದಲ್ಲಿ ಅದನ್ನ ಆ ಅಂಕಣದಲ್ಲಿ ಆಡಿಸ್ತಾರೆ. ಆಸ್ಟ್ರೋಟರ್ಫ್ ಅಥವಾ ಪಾಲಿಗ್ರಾಸ್ ಅಂತಕ್ಕಂಥ ಕೃತಕ ಹುಲ್ಲು. ಕೃತಕ ಹುಲ್ಲು ಅಂದ್ರೆ ನಾವಾಗೆ ಬೆಳೆಸಿರ್ತಕ್ಕಂಥದ್ದು, ಅದಾಗೆ ಹುಟ್ಟಲ್ಲ. ಆ ಅಂಕಣದಲ್ಲಿ ನಾವಾಗೆ ಆ ಹುಲ್ಲನ್ನು ಬೆಳೆಸಿ ಆ ಅಂಕಣವನ್ನು ರಚನೆ ಮಾಡಿ ಆದ ನಂತರದಲ್ಲಿ ಈ ಒಂದು ಆಟವನ್ನ ನಾವು ಆಡ್ತೀವಿ. ಯಾವುದರಲ್ಲಿ? ಹಾಕಿ ಆಟದಲ್ಲಿ. ಇನ್ನು ಅಂಕಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಕ್ಕಳೇ ನಾವು ಹಾಕಿ ಆಟ 91.40 ಮೀಟರ್. ಎಷ್ಟು? 91.40 ಮೀಟರ್ ಉದ್ದ. 91.40 ಮೀಟರ್ ಉದ್ದ, 55 ಮೀಟರ್ ಅಗಲ. ಎಷ್ಟು ಮಕ್ಕಳೇ? 55 ಮೀಟರ್. 91.40 ಮೀಟರ್ ಉದ್ದ, 55 ಮೀಟರ್ ಅಗಲ ಇರ್ತಕ್ಕಂತಹ, ಅಂದ್ರೆ 100 × 60 ಗಜ ಎಂದು ಕರಿತೀವಿ. 100 ಗಜ, ಇದು 60 ಗಜ. ಯಾರ್ಡ್ಸ್ ಅಂತ ಕರಿತೀವಿ. ಗಜ ಅಂದ್ರೆ ಯಾರ್ಡ್ಸ್ ಅಂತ ಕರಿತೀವಿ. ಅಂಕಣದಲ್ಲಿ ಈ ಒಂದು ಆಟವನ್ನ ಆಡಲಾಗ್ತದೆ. ಎರಡೂ ದಿಕ್ಕಿನಲ್ಲಿ ಒಂದೊಂದು ಗೋಲ್ ಪೋಸ್ಟ್ ಇರುತ್ತೆ. ಇದರ ಮುಂಭಾಗದಲ್ಲಿ ಅರ್ಧ ವೃತ್ತಾಕಾರದ ಗೋಲ್ ಹೊಡೆಯತಕ್ಕಂಥ ಡಿ ಕ್ಷೇತ್ರ ಆಗಿರ್ತದೆ. ಹಾಗೆಯೇ ಪ್ರತಿಯೊಂದು ಗೋಲಿನ ಮಧ್ಯದಿಂದ 6.40 ಯಾರ್ಡ್ಸ್ ಮುಂದೆ ಪೆನಾಲ್ಟಿ ಚುಕ್ಕಿಯನ್ನ ಇಲ್ಲಿ ಗುರುತಿಸತಕ್ಕಂಥ ನೀವು ಪುಸ್ತಕದಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ? ಏನಂತ? ಆಯತಾಕಾರದಲ್ಲಿರ್ತಕ್ಕಂಥ ಒಂದು ಅಂಕಣದಲ್ಲಿ ನಾವು ಹಾಕ್ತೇವೆ. ಅಂದ್ರೆ ಉದ್ದ 91.40 ಮೀಟರ್ ಉದ್ದ ಅಂದ್ರೆ 100 ಯಾರ್ಡ್ಸ್. ಗಜ ಅಂತ ಹೇಳಿದ್ರೆ ಯಾರ್ಡ್ಸ್ ಅಂತ ಹೇಳಿ ಕರಿತೀವಿ.
ಗೊತ್ತಾಗಿದೆಯಲ್ಲ? ಇಲ್ಲಿ ಜೊತೆಗೆ ಮುಂದಿನ ಅವಧಿಯಲ್ಲಿ ಈ ಒಂದು ಅಂಕಣದ ಸಂಪೂರ್ಣ ಚಿತ್ರವನ್ನ ಬಿಡಿಸುವುದರ ಜೊತೆಗೆ ನಾವು ಅದರ ವಿವರಣೆಯನ್ನ ನಾವು ನೋಡ್ಕೊತಾ ಹೋಗೋಣ ಅಂತ ಮಕ್ಕಳೇ. ಈಗ ತಾನೇ ನಾವು ಇತಿಹಾಸವನ್ನ ನೋಡಿದ್ವಿ ಅಲ್ವಾ? ಇತಿಹಾಸ ನೋಡಿದ್ದೇವೆ 1928ರಿಂದ 1956ರವರೆಗೆ ಯಾವ ಯುಗ ಅಂತ ಕರೆದ್ವಿ ನಾವು ವಾಕ್ಯಾರ್ಥದಲ್ಲಿ? ಸುವರ್ಣ ಯುಗ, ಚಿನ್ನದ ಯುಗ ಅಂತ ಕರೆದ್ವಿ. ಏನಂತ ಕರೆದ್ವಿ? ಚಿನ್ನದ ಯುಗ ಅಥವಾ ಸುವರ್ಣ ಯುಗ. ಸುವರ್ಣ ಯುಗ ಯಾಕೆ ಕರೆದ್ವಿ? ಸತತವಾಗಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡ 6 ಬಾರಿ ಚಿನ್ನದ ಪದಕವನ್ನ ಗೆಲ್ತು. ಎಷ್ಟಿಂದ? 1928ರಿಂದ 1956 ಹಾಗಾಗಿ ನಾವು ಏನಂತ ಕರಿತೀವಿ? ಹಾಕಿಯಲ್ಲಿ ಭಾರತದ ಸುವರ್ಣ ಯುಗ ಅಂತ ನಾವು ಕರೆದ್ವಿ ಅಲ್ವಾ? ಕರೆದ್ವಾ ಇಲ್ಲ? ತದನಂತರದಲ್ಲಿ ಹೇಳಿದ್ವಿ ನಾವು ಈ ಹಾಕಿ ಆಟ ಯಾವ ಪದದಿಂದ ಬಂದಿದೆ? ಯಾವುದರಿಂದ ಬಂದಿದೆ? ಯಾವುದರಿಂದ ಬಂದಿದೆ? ಬೂಕೇಟ್ ಅಂತಕ್ಕಂತಹ ಫ್ರೆಂಚ್ ಪದದಿಂದ ಬಂದಿದೆ. ಯಾವುದು? ಬೂಕೇಟ್. ಈ ಬೂಕೇಟ್ ಅಂದ್ರೆ ಏನು? ಕುರಿ ಕಾಯುವನ ದೋಟಿ. ಅರ್ಥ ಮಾಡ್ಕೊಂಡು ಯಾವುದು? ಕುರಿ ಕಾಯುವನ ದೋಟಿ. ಯಾರು ನೋಡಿದಿರಲ್ವಾ? ನೋಡಿದ್ರಲ್ವಾ? ಅಂದ್ರೆ ಇಂಗ್ಲೆಂಡ್ ದೇಶದಲ್ಲಿ ಪ್ರಪ್ರಥಮವಾಗಿ 17 ಮತ್ತು 18ನೇ ಶತಮಾನದಲ್ಲಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಯಾವ ಯುವಕರ ತಂಡ, ಯಾರೋ ಯುವಕರ ತಂಡ ಒಂದು ಹಳ್ಳಿಯ ಮೈದಾನದಿಂದ ಮತ್ತೊಂದು ಹಳ್ಳಿಯ ಮೈದಾನದವರೆಗೆ ಚೆಂಡನ್ನ ಹೊಡೆದುಕೊಳ್ತಾ ಹೋಗ್ತಾರೆ. ನಂತರದಲ್ಲಿ ಏನ್ ಮಾಡಿದ್ವಿ? ಇಂಗ್ಲೆಂಡಿನ ಈಟನ್ ಅಂತಕ್ಕಂತಹ ಕಾಲೇಜಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಹಾಕಿಯನ್ನ ಓದುವಂತಹ ಕ್ರೀಡೆ ಅಂದ್ರೆ 200 ಮೀಟರ್ ಉದ್ದ ಇರ್ತಕ್ಕಂಥ ಅಂಕಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಟವನ್ನ ಆಡಿಸಲಾಯಿತು ಅಲ್ವಾ? ಹಾಗೆಯೇ ಬೆಳೀತಾ 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 ಏನಾಯ್ತು? 1886ರಲ್ಲಿ ಯಾವ ಸಂಘ ರಚನೆ ಆಗುತ್ತೆ? ಬ್ರಿಟಿಷ್ ಹಾಕಿ ಸಂಘ. ಯಾವುದು? ಬ್ರಿಟಿಷ್ ಹಾಕಿ ಸಂಘ ಅಂತಕ್ಕಂಥ ಹಾಕಿ ಸಂಘ ಎಷ್ಟರಲ್ಲಿ? 1886ರಲ್ಲಿ ಸ್ಥಾಪನೆ ಆಗುತ್ತೆ ಅಲ್ವಾ? ಯಾರ ಅಡಿಯಲ್ಲಿ ನೇತೃತ್ವದಲ್ಲಿ? ಟೆಡ್ಡಿಂಗ್ಟನ್ ಅಂತಕ್ಕಂತಹ ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ 1886ರಲ್ಲಿ ಈ ಬ್ರಿಟಿಷ್ ಹಾಕಿ ಸಂಘ ಸ್ಥಾಪನೆ ಆಗುತ್ತೆ. ತದನಂತರದಲ್ಲಿ ಯಾರು? ಇಂಗ್ಲಿಷ್, ಐರಿಷ್ ಮತ್ತೆ ವೇಲ್ಸ್ ದೇಶದವರು ಸೇರಿ ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿಯನ್ನ ರಚನೆ ಮಾಡ್ತಾರೆ ಅಂತ ಹೇಳಿ ಮಾಡಿದ್ವಲ್ವಾ? ತದನಂತರದಲ್ಲಿ ನಮ್ಮ ಭಾರತದಲ್ಲಿ 1925ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಯ್ತು ಮಕ್ಕಳೇ? ಭಾರತೀಯ ಹಾಕಿ ಸಂಸ್ಥೆ ಅಂತಕ್ಕಂಥ ಸಂಸ್ಥೆ ಸ್ಥಾಪನೆ ಆಯಿತು. ಎಷ್ಟರಲ್ಲಿ? 1925ರಲ್ಲಿ. ತದನಂತರದಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಸಂಸ್ಥೆಯ ಸದಸ್ಯತ್ವವನ್ನು ಪಡೆಯಿತು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳಿ ಅಲ್ವಾ? ಗೊತ್ತಾಯ್ತಾ? ಹಾಗೇನೆ ಮಕ್ಕಳೇ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮುಂದಿನ ಅವಧಿಯಲ್ಲಿ ಮತ್ತೆ ನಾವು ಅಂಕಣದ ಪರಿಚಯ ಮತ್ತೆ ಹೇಳುತ್ತೆ. ಸದ್ಯಕ್ಕೆ ನಾನು 91.40 ಮೀಟರ್ ಉದ್ದ 55 ಮೀಟರ್ ಅಗಲ ಇರ್ತಕ್ಕಂಥ ಒಂದು ಅಂಕಣದಲ್ಲಿ ನಾವು ಈ ಆಟವನ್ನು ಆಡ್ತೀವಿ ಅಂತ ಹೇಳಿದ್ವಿ. ಆಯ್ತಾ? ಮುಂದೆ ಚಿತ್ರವನ್ನ ಬಿಡಿಸ್ತಾ ಅದರ ವಿವರಣೆಯನ್ನ ಮತ್ತೆ ಯಾವ ಯಾವ ಉಪಕರಣಗಳನ್ನು ನಾವು ಮತ್ತೆ ನಿಯಮಗಳು